ಪಹಲ್ಗಾಮ್ನಲ್ಲಿ ಅಮಾಯಕರ ಜೀವ ತೆಗೆದವರ ವಿರುದ್ಧ ಭಾರತ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ದೇಶದ ಜನರಲ್ಲಿ ಯಾವ ಕ್ರಮ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಮೋದಿ, ಅಮಿತ್ ಶಾ, ಅಜಿತ್ ದೋವಲ್ ಎಮರ್ಜೆನ್ಸಿ ಸಭೆ ನಡೆಸಿರೋದು ಮತ್ತಷ್ಟು ಅಚ್ಚರಿ ಹುಟ್ಟಿಸಿದೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ, ಕ್ಷಣ ಕ್ಷಣಕ್ಕೂ ತಲ್ಲಣ, ಆತಂಕದ ವಾತಾವರಣ. ಎರಡೂ ಗಡಿಗಳಲ್ಲಿ ಯುದ್ಧಕ್ಕೆ ಸೇನಾ ಟ್ಯಾಂಕರ್ಗಳು ಸಿದ್ಧವಾಗಿವೆ. ಭಾರತದ ನೌಕಾಪಡೆ, ವಾಯುಸೇನೆ ಕದನಕ್ಕೆ ರಣವೀಳ್ಯವನ್ನೇ ನೀಡಿವೆ. ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇದರ ನಡುವೆ ಕೇಂದ್ರ ಗೃಹ ಸಚಿವಾಲಯ ಪಾಕ್ ವಿರುದ್ಧ ಮಹಾಸಂಗ್ರಾಮದ ಸುಳಿವು ನೀಡ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಮೋದಿ, ಅಮಿತ್ ಶಾ, ಅಜಿತ್ ದೋವಲ್ ಎಮರ್ಜೆನ್ಸಿ ಸಭೆ. ದೇಶದ ಎಲ್ಲಾ ರಾಜ್ಯಗಳಿಗೆ ಎಚ್ಚರಿಕೆ, ಸೈರನ್ ಮೊಳಗಿಸಲು ಸೂಚನೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ 26 ಅಮಾಯಕರು ಬಲಿಯಾದ ಬಳಿಕ ಭಾರತ ಪ್ರತೀಕಾರಕ್ಕೆ ಕಾದು ಕುಳಿತಿದೆ. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಹುಡುಕಿ ಹೊಡಿತೀವಿ ಅಂತ ಮೋದಿ, ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿದಿನ ಸಾಲು ಸಭೆ ನಡೆಸುತ್ತಿರುವ ಪ್ರಧಾನಿ ಮೋದಿ ನಿನ್ನೆ ಸಂಜೆಯೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆ ತುರ್ತು ಸಭೆ ನಡೆಸಿದ್ರು. ಈ ಸಭೆಯ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವಾಲಯದಿಂದ ಮಹತ್ವದ ನಿರ್ಧಾರ ಹೊರಬಿದ್ದಿದೆ. ಯುದ್ಧದಿಂದ ಬಚಾವಾಗುವ ಅಣಕು ಪ್ರದರ್ಶನಕ್ಕೆ ಕೇಂದ್ರ ಸೂಚನೆ. ಮೇ 7ರಂದು ದೇಶಾದ್ಯಂತ ಮೊಳಗಲಿದೆ ಯುದ್ಧದ ಸೈರನ್. ಯುದ್ಧದಿಂದ ಬಚಾವಾಗುವ ಅಣಕು ಪ್ರದರ್ಶನ ಮಾಡುವಂತೆ ದೇಶದ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ನೀಡಿದೆ. ಇದೇ ಮೇ 7ನೇ ತಾರೀಕು ಬುಧವಾರ ನಗರ, ಪಟ್ಟಣ, ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೆಯಲಿದೆ. ಹಾಗಿದ್ರೆ ಮಾಕ್ ಡ್ರಿಲ್ನ ಪ್ರಮುಖ ಉದ್ದೇಶಗಳೇನು, ಹೇಗೆ ನಡೆಯಲಿದೆ ಅಂತ ನೋಡೋದಾದ್ರೆ, ಯುದ್ಧ ಅಥವಾ ವಾಯುದಾಳಿಯಂತ ತುರ್ತು ಸಂದರ್ಭಗಳಲ್ಲಿ ಏನು ಮಾಡಬೇಕು ಅಂತ ತಿಳಿಸಲು ಯುದ್ಧ ಸೈರನ್ಗಳ ಅಣುಕು ಪ್ರದರ್ಶನ ಮಾಡಲಾಗುತ್ತೆ. ಭಾರತೀಯ ವಾಯುಸೇನೆಯ ಹಾಟ್ಲೈನ್, ರೇಡಿಯೋ ಸಂಪರ್ಕಗಳನ್ನು ಕಾರ್ಯಗತಗೊಳಿಸೋದು, ಕಂಟ್ರೋಲ್ ರೂಮ್ಗಳು ಮತ್ತು ಶಾಡೋ ಕಂಟ್ರೋಲ್ ರೂಮ್ಗಳ ಕಾರ್ಯನಿರ್ವಹಣೆಯನ್ನ ಪರೀಕ್ಷಿಸೋದು, ದಾಳಿಯ ಸಂದರ್ಭ ತಮ್ಮನ್ನ ರಕ್ಷಿಸಿಕೊಳ್ಳಲು ನಾಗರಿಕರು, ವಿದ್ಯಾರ್ಥಿಗಳಿಗೆ ನಾಗರಿಕ ರಕ್ಷಣಾ ಅಂಶಗಳ ಬಗ್ಗೆ ತರಬೇತಿ ನೀಡೋದು, ದೇಶದ ಪ್ರಮುಖ ಸ್ಥಾವರ, ಘಟಕ, ಕಟ್ಟಡಗಳನ್ನ ಶತ್ರುಗಳ ದಾಳಿಯಿಂದ ತಪ್ಪಿಸಲು ಮುಂಚಿತವಾಗಿ ಮರೆಮಾಚೋದು. ಇನ್ನು ರಾತ್ರಿ ವೇಳೆ ವೈರಿ ಪಡೆಯಿಂದ ಬಾಂಬ್, ವಾಯುದಾಳಿ ತಪ್ಪಿಸೋ ಸಲುವಾಗಿ ಜನವಸತಿ ಪ್ರದೇಶಗಳಲ್ಲಿ ಮನೆ, ರಸ್ತೆಯ ವಿದ್ಯುತ್ ದೀಪಗಳನ್ನು ತುರ್ತಾಗಿ ಬಂದ್ ಮಾಡುವ ಅಣುಕು ಪ್ರದರ್ಶನ ಮಾಡೋದು, ವಾರ್ಡನ್ ಸೇವೆಗಳು, ಬೆಂಕಿ ನಂದಿಸುವಿಕೆ, ರಕ್ಷಣಾ ಕಾರ್ಯಾಚರಣೆಗಳು ಮತ್ತು ಡಿಪೋ ನಿರ್ವಹಣೆ, ನಾಗರಿಕ ರಕ್ಷಣಾ ಸೇವೆಗಳ ಸಕ್ರಿಯತೆ ಮತ್ತು ಪ್ರತಿಕ್ರಿಯೆಯನ್ನ ಪರಿಶೀಲಿಸೋದು, ಸ್ಥಳಾಂತರ ಯೋಜನೆಗಳ ಸಿದ್ಧತೆ ಮತ್ತು ಅವುಗಳ ಅನುಷ್ಠಾನವನ್ನ ಮೌಲ್ಯಮಾಪನ ಮಾಡೋದು. ಈ ಎಲ್ಲಾ ಅಭ್ಯಾಸದ ಕುರಿತು ಕಾರ್ಯಾಚರಣಾ ವರದಿಯನ್ನ ಶೀಘ್ರವಾಗಿ ಸಲ್ಲಿಸಬೇಕು ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. 1971ರ ನಂತರ ಮೊದಲ ಬಾರಿಗೆ ದೇಶದಲ್ಲಿ ಮಾಕ್ ಡ್ರಿಲ್. 1971ರಲ್ಲಿ ಭಾರತ ಪಾಕ್ ಯುದ್ಧ ವೇಳೆ ನಡೆದಿದ್ದ ಡ್ರಿಲ್. 1971ರಲ್ಲಿ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ನಡೆದಾಗ ಈ ರಕ್ಷಣಾ ಮಾಕ್ ಡ್ರಿಲ್ ನಡೆಸಲಾಗಿತ್ತು. ಅದಾದ ಬಳಿಕ ಎಂದೂ ಕೂಡ ದೇಶದಲ್ಲಿ ರಕ್ಷಣಾ ಮಾಕ್ ಡ್ರಿಲ್ ನಡೆಸಿಲ್ಲ. ಕಾರ್ಗಿಲ್ ಯುದ್ಧದ ವೇಳೆಯೂ ಮಾಕ್ ಡ್ರಿಲ್ ನಡೆಸಿರಲಿಲ್ಲ. ಆದ್ರೀಗ ಪಾಕ್ ವಿರುದ್ಧ ಯುದ್ಧದ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹಿನ್ನೆಲೆ ಮೋದಿ ಸರ್ಕಾರ 54 ವರ್ಷಗಳ ಬಳಿಕ ದೇಶದಲ್ಲಿ ಮಾಕ್ ಡ್ರಿಲ್ಗೆ ಸೂಚಿಸಿದೆ. ಕಾರ್ಗಿಲ್ ಯುದ್ಧದ ವೇಳೆಯೂ ಭಾರತದಲ್ಲಿ ಮಾಕ್ ಡ್ರಿಲ್ ನಡೆದಿರಲಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ. ಭಾರತ ಮಾಕ್ ಡ್ರಿಲ್ ಮಾಡ್ತಿರೋದಕ್ಕೆ ಕಾರಣವೇನು? ಗೃಹ ಇಲಾಖೆಯಿಂದ ಮಾಕ್ ಡ್ರಿಲ್ ಆದೇಶದ ಹಿಂದೆ ಪೂರ್ವ ತಯಾರಿ ಇದೆ. ಮೊನ್ನೆ ರಾತ್ರಿ ಮೊದಲ ಬಾರಿಗೆ ಪಂಜಾಬ್ನ ಫಿರೋಜ್ಪುರ್ ಕಂಟೋನ್ಮೆಂಟ್ನಲ್ಲಿ ಭಾರತೀಯ ಸೇನೆ ಡ್ರಿಲ್ ಮಾಡಿದೆ. ಇದಕ್ಕೆ ಸಾರ್ವಜನಿಕರು ಸಹಕಾರ ನೀಡಿದ ಬೆನ್ನಲ್ಲೇ ಮೇ 7ರಂದು ಎಲ್ಲಾ ಪ್ರಮುಖ ರಾಜ್ಯಗಳಲ್ಲಿ ಡ್ರಿಲ್ ಮಾಡಲು ತೀರ್ಮಾನಿಸಲಾಗಿದೆ. 1971ರ ಸಂದರ್ಭದಲ್ಲೂ ಮೊದಲಿಗೆ ಪಂಜಾಬ್ನಲ್ಲೇ ಮೊದಲ ಬಾರಿ ಮಾಕ್ ಡ್ರಿಲ್ ಮಾಡಲಾಗಿತ್ತು. ಬ್ಯೂರೋ ರಿಪೋರ್ಟ್, TV9.